ಮತ್ತೆ ಭಾಗ್ಯಂಗೂ ನಿಂಗೂ ಮಧ್ಯೆ ಏನಿದೆ ಅಂತ ಭಾಗ್ಯ ವಿಷಯ ಅವಳು ಇಷ್ಟ ಕಷ್ಟ ಎಲ್ಲ ನಿನಗ್ ಗೊತ್ತಾಯ್ತು? ಅದೆಲ್ಲ ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡಿದ ವಿಷಯಗಳು. ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ಇಲ್ಲ ಮಿತ್ರ, ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡಿದ್ದಿದ್ರೆ ಇಷ್ಟು ಸರಿಯಾಗಿ ನೆನ್ಪಿರ್ತಿರ್ಲಿಲ್ಲ. ಏನೋ ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಅಬ್ಸರ್ವ್ ಮಾಡಿದ್ರೇನೆ ಪ್ರತಿಯೊಂದು ನೆನ್ಪಿರತ್ತೆ. ಹೌದು ಮನೀಷಾ, ನೀನ್ ಹೇಳಿದ್ ನಿಜಾನೇ. ಇಬ್ರು ಮಧ್ಯೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇರೋದಕ್ಕೆ ಒಬ್ರು ವಿಷಯ ಇನ್ನೊಬ್ರಿಗೆ ತಿಳಿಯುತ್ತೆ. ಅವ್ರ ಮನ್ಸೇನು ಅಂತ ನಂಗೆ ಗೊತ್ತು, ನನ್ ಮನ್ಸೇನು ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಎಲ್ಲಾ ವಿಷಯ ಕರೆಕ್ಟಾಗಿ ಮ್ಯಾಚ್ ಆಯ್ತು. ಹಾಗೆ ಹೇಳೋದಾದ್ರೆ ನಿಮ್ಮಿಬ್ಬರಿಗಿಂತ ಮೊದಲು ನಮ್ಮ ಮನ್ಸೆ ಮ್ಯಾಚ್ ಆಗಿತ್ತು. ನಮ್ಮ ಇಂಟ್ರೆಸ್ಟ್ ಮ್ಯಾಚ್ ಆಗಿತ್ತು. ನಮ್ಮ ಅಭಿಪ್ರಾಯ, ಅಭಿರುಚಿ, ಆಲೋಚನೆಗಳು ಎಲ್ಲ ಯಾವತ್ತೂ ಮ್ಯಾಚ್ ಆಗಿದೆ. ಬೇಕಂದ್ರೆ ಈಗ್ಲೇ ನಿನಗ್ ಪ್ರೂವ್ ಮಾಡಿ ತೋರಿಸ್ತೀನಿ. ಏನು ಪ್ರೂವ್ ಮಾಡೋದಾ? ಯಾಕೆ ಮನೀಷಾ ಈ ಸಾಹಸ ಎಲ್ಲ? ಇಲ್ಲ, ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಸ್ಟ್ರಾಂಗ್ ಆಗಿ ಪ್ರೀತಿಸ್ತೀವೋ ನಿನಗೂ ಗೊತ್ತಾಗ್ಲಿ. ಈಗ್ಲೇ ನನ್ ಮನ್ಸಲ್ಲಿರೋದೆಲ್ಲ ಪೇಪರ್ ಮೇಲೆ ಬರಿತೀನಿ. ಅದೇ ವಿಷಯನ ಮಿತ್ರನ್ ಕೇಳು. ನನ್ ಮನ್ಸಲ್ಲಿರೋ ಪ್ರತಿಯೊಂದು ಕೂಡ ಮಿತ್ರ ಹೇಳ್ತಾನೆ. ಅವ್ರು ಹೇಳ್ದೆ ಇದ್ರೆ ನಿನ್ಗೆ ಫೀಲ್ ಆಗ್ಬೋದು. ಆಮೇಲೆ ಮೂಲೆ ಕೂತು ಗೋಳು ಅಂತ ಅಳ್ತೀಯ. ನಿಮ್ಮಿಬ್ರು ಮಧ್ಯೆ ಇರೋ ಪ್ರೀತಿ ನಿಜನೋ ಇಲ್ವೋ ಅಂತ ಡೌಟ್ ಬರ್ಬೋದು. ಅದೆಲ್ಲ ಯಾಕೆ ಹೇಳು? ನಮ್ಮ ಮಧ್ಯೆ ಇರೋ ಪ್ರೀತಿ ಎಷ್ಟು ಪವಿತ್ರವಾಗಿದೆಯೋ ನನಗ್ ಗೊತ್ತು. ಅದ್ರಲ್ಲಿ ಯಾವ ಥರ ಅನುಮಾನನೂ ಬರೋದಿಲ್ಲ. ನಾನು ಈಗ್ಲೇ ಬರಿತೀನಿ, ನೋಡು. ಮನೀಷಾ, ಈಗ ಇದೆಲ್ಲ ಯಾಕೆ? ನಿಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ನಿಮಗ್ ಗೊತ್ತು, ಪ್ರಪಂಚಕ್ಕೆ ತಿಳಿಬೇಕಾಗಿಲ್ಲ. ನನ್ ಮಾತ್ ಕೇಳು. ಇಲ್ಲ ಆಂಟಿ, ಈ ಪ್ರಪಂಚಕ್ಕೆ ಗೊತ್ತಾದ್ರೂ ಗೊತ್ತಾಗದೇ ಇದ್ರು ಈ ಭಾಗ್ಯಂಗ್ ಮಾತ್ರ ಗೊತ್ತಾಗ್ಲೇಬೇಕು. ಅದೆಷ್ಟು ಬಲವಾಗಿದೆಯೋ ಅಂತ ಗೊತ್ತಾಗ್ಲಿ. ಮನೀಷಾ, ನನ್ಗಿಷ್ಟ ಇರೋದನ್ನೆಲ್ಲ ಇದ್ರಲ್ಲಿ ಬರ್ತಿದ್ದೀನಿ. ಈಗ್ಲೇ ಮಿತ್ರನ್ ಕೇಳು. ಇದೆಲ್ಲ ಬೇಕಾ ಮನೀಷಾ? ನೋ ಮಿತ್ರ, ನಮ್ ಪ್ರೀತಿ ಬಗ್ಗೆ ಭಾಗ್ಯಂಗ್ ಗೊತ್ತಾಗ್ಬೇಕು. ಭಾಗ್ಯ, ನೀನ್ ಕೇಳು. ನೀನ್ ಇಷ್ಟೆಲ್ಲ ಹಠ ಮಾಡಿದ್ಮೇಲೆ ನಾನೇನ್ ಮಾಡೋದು? ಸರಿ, ಕೇಳ್ತೀನಿ. ಮಿತ್ರ ಅವ್ರೆ, ಮನೀಷಾಗೆ ಇಷ್ಟ ಆಗೋ ಬಣ್ಣ? ಥಿಂಕ್ ಮಾಡ್ತಿದ್ಯಲ್ಲ ಮಿತ್ರ, ಕೇಳದ್ ಕೂಡ್ಲೆ ಟಕ ಟಕ ಅಂತ ಹೇಳ್ಬೇಕು. ಯೋಚನೆ ಮಾಡೋಷ್ಟು ವೀಕ್ ಅಲ್ಲ ನಮ್ ಲವ್. ನಂಗಿಷ್ಟ ಇರೋ ಕಲರ್ ಏನು ಹೇಳು. ಮನೀಷಾಗ್ ಇಷ್ಟ ಆಗೋ ಕಲರ್ ಬ್ಲ್ಯಾಕ್. ಕರೆಕ್ಟ್. ನೋಡಿದ್ಯಾ, ಯೋಚನೆನೂ ಮಾಡ್ದೆ ಹೇಗ್ ಟಕ್ ಅಂತ ಹೇಳ್ದ. ಮನೀಷಾಗೆ ಇಷ್ಟ ಆಗೋ ಡ್ರೆಸ್? ವಾಟ್ ಇಸ್ ದಿಸ್ ಮಿತ್ರ? ಇಷ್ಟೊತ್ತು ಯೋಚನೆ ಮಾಡ್ಬೇಕಾ? ಇಷ್ಟು ವರ್ಷದ ನಮ್ ಪ್ರೀತಿಲಿ ನಂಗಿಷ್ಟ ಆಗೋ ಡ್ರೆಸ್ ಬಗ್ಗೆ ನೀನ್ ತಿಳ್ಕೊಳಿಲ್ವಾ? ಬಾಲ್ ಗೌನ್. ಮನೀಷಾ ಬರ್ದಿರೋದು ಅದಲ್ಲ ಮಿತ್ರ ಅವ್ರೆ. ಬಾಲ್ ಗೌನ್ ಅನ್ನೋದು ಒಕೇಶನಲ್ ಆಗಿ ಹಾಕೋ ಡ್ರೆಸ್ ಮಿತ್ರ. ದಟ್ ಇಸ್ ನಾಟ್ ಮೈ ಫೇವ್ರೆಟ್ ಡ್ರೆಸ್. ನನಗೆ ಯಾವ ಡ್ರೆಸ್ ಇಷ್ಟನೋ ನಿನಗೆ ಗೊತ್ತಿಲ್ವಾ?
ಇಟ್ಸ್ ಓಕೆ ಮನೀಷಾ, ಬೇರೆ ಕ್ವೆಶನ್ಸ್ ಇದೆಯಲ್ಲ ಅದನ್ ಕೇಳ್ತೀನಿರು. ಮಿತ್ರ ಅವ್ರೆ, ಮನೀಷಾಗೆ ಇಷ್ಟ ಇರೋ ಫುಡ್ ಯಾವ್ದು? ಮಿತ್ರ ಒಂದ್ ನಿಮಿಷ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಸುಮ್ನೆ ಏನೋ ಅಂತ ಹೇಳ್ಬೇಡ. ಚೆನ್ನಾಗಿ ಯೋಚನೆ ಮಾಡು, ಸರಿನಾ? ಚೆನ್ನಾಗಿ ಥಿಂಕ್ ಮಾಡು. ಮನೀಷಾಗಿ ಇಷ್ಟ ಆಗೋ ಫುಡ್ ಮಟನ್. ನಂಗಿಷ್ಟ ಇರೋ ಫುಡ್ ಮಟನ್ ಅಲ್ಲ ಮಿತ್ರ, ಫಿಶ್. ಫಿಶ್ ಅಂದ್ರೆ ಇಷ್ಟ. ನಂಗಿಷ್ಟ ಇರೋ ಫುಡ್ ಬಗ್ಗೆ ಕೂಡ ಗೊತ್ತಿಲ್ವಾ? ಇರ್ಲಿ ಬಿಡಿ ಮಿತ್ರ ಅವ್ರೆ, ಇದಾದ್ರೂ ಹೇಳಿ. ಮನೀಷಾಗೆ ಇಷ್ಟ ಆಗೋ ಪ್ಲೇಸ್. ಅಟ್ಲೀಸ್ಟ್ ಇವಾಗಾದ್ರೂ ಕರೆಕ್ಟ್ ಆಗಿ ಹೇಳು ಮಿತ್ರ. ಭಾವಕ್ಕೆ ಮುಂದೆ ನನ್ನ ಮಾನ ಉಳಿಸು. ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿ ಹೇಳು. ಮನೀಷಾ, ಈ ಸಲ ಕರೆಕ್ಟಾಗಿ ಹೇಳ್ತೀನಿ. ಮನೀಷಾಗೆ ಇಷ್ಟ ಇರೋ ಪ್ಲೇಸ್ ಗೋವಾ. ಮಿತ್ರ, ಚೀಪಾಗಿ ಗೋವಾ ಏನೋ. ನಂಗಿಷ್ಟ ಆಗೋ ಪ್ಲೇಸ್ ಪ್ಯಾರಿಸ್ ಅಂತ ನಿಂಗೆ ಗೊತ್ತಲ್ವಾ? ನಿಂಗೆ ಎಷ್ಟು ಸಲ ಹೇಳಿದ್ದೆ, ಆದ್ರೂ ನಿನಗ್ ನೆನ್ಪಿಲ್ವಾ? ಸರಿ ಸರಿ ಸರಿ, ಲಾಸ್ಟ್ ಕ್ವೆಶನ್ ಕೇಳು ಅಂತ್ಯ ಮನೀಷಾ. ಬೇಡ ಬಿಡು ಭಾಗ್ಯ, ಅಗತ್ಯ ಇಲ್ಲ. ಇಲ್ಲಿ ಯಾರಿಗ್ ಯಾರ ಮೇಲೆ ಪ್ರೀತಿ ಇದೆಯೋ ನಂಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇನ್ನೂ ಪ್ರಶ್ನೆ ಕೇಳಿ ನನ್ ಮರ್ಯಾದೆ ಕಳ್ಕೋಬೇಕು ಅನಿಸ್ತಿಲ್ಲ. ಅಯ್ಯೋ ಮನೀಷಾ, ಅದಕ್ಕೆ ನಾನ್ ಮೊದ್ಲೇ ಹೇಳಿದ್ದು, ಈ ತರದ್ ಪರಿಸ್ಥಿತಿ ಬರುತ್ತೆ ಅಂತ ಮೊದ್ಲೇ ಎಚ್ಚರಿಕೆ ಕೊಟ್ಟೆ. ಆದ್ರೂ ನೀನ್ ಕೇಳಲಿಲ್ಲ. ಪ್ರೂವ್ ಮಾಡ್ತೀನಿ ಅಂದೆ. ಈಗ ನೋಡು, ಮರ್ಯಾದೆ ಎಲ್ಲ ಹೋಯ್ತು. ಮಿತ್ರ, ಮನ್ಸಲ್ಲಿ ನನ್ ಪ್ಲೇಸ್ ಇಷ್ಟು ಕೆಳಗಿದೆ ಅಂತ ಇಲ್ಲಿವರೆಗೂ ನಂಗೆ ಗೊತ್ತಿರ್ಲಿಲ್ವಲ್ಲ. ಸರ್, ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ, ನೀವು ಬರ್ತೀರಾ? ಹೌದಾ, ಬರ್ತೀನಿ. ಲೆಟ್ಸ್ ಗೋ. ನೋಡು ಮನೀಷಾ, ಪ್ರೀತಿ ಅಂದ್ರೆ 4 ಮೆಸೇಜ್ ಕಳಿಸಿ 4 ಗಿಫ್ಟ್ ಕೊಡೋದಷ್ಟೇ ಅಲ್ಲ. ಎಲ್ರ ಮುಂದೆ ಪ್ರೀತಿ ಇದೆ ಅಂತ ಪ್ರಚಾರ ಮಾಡೋದು ಅಲ್ಲ, ಮನ್ಸಲ್ಲಿರ್ಬೇಕು. ಅಂಥವ್ರಿಗೆ ಮಾತ್ರ ನಿಜವಾದ ಪ್ರೀತಿ ಸಿಗೋದು. ಪ್ರೀತಿಗೆ ಅರ್ಥ ತಿಳಿದೇ ಇರೋ ನಿನ್ನಂತವ್ರಿಗೆ ಮಿತ್ರ ಅವ್ರು ಸಿಗ್ಬಾರ್ದು, ಸಿಗಕ್ ನಾನ್ ಬಿಡಲ್ಲ. ನೋಡಿದ್ರ ಆಂಟಿ, ಎಷ್ಟು ಈಗೋಯಿಸ್ಟಿಕ್ ಆಗಿ ಮಾತಾಡ್ತಿದ್ದಾಳೆ. ಅದೆಷ್ಟು ಓವರ್ ಕಾನ್ಫಿಡೆನ್ಸ್ ಇವಳಿಗೆ. ಮಿತ್ರ ನಾನಿಟ್ಟಿರೋ ನಂಬಿಕೆನ ಹಾಳು ಮಾಡಿದ್ದಕ್ಕೆ ಭಾಗ್ಯಂಗೆ ಮಾತಾಡೋ ಅವಕಾಶ ಸಿಕ್ಕಿದ್ದು. ಮಿತ್ರ ಸರಿಯಾಗಿದ್ದಿದ್ರೆ ಭಾಗ್ಯಂಗೆ ಈ ಮಾತು ಹೇಳೋ ಅವಕಾಶನೇ ಸಿಕ್ತಿರ್ಲಿಲ್ಲ. ಇಟ್ಸ್ ಓಕೆ ಮನೀಷಾ, ಪರಿಸ್ಥಿತಿ ಯಾವಾಗ್ಲೂ ನಮ್ ಕಡೆಗೆ ಇರಲ್ಲ. ಕೆಲವೊಂದ್ ಕಡೆ ಒಂದೊಂದ್ಸಲ ಸೈಲೆಂಟ್ ಆಗಿರ್ಬೇಕು. ಲೆಟ್ಸ್ ಸಿ, ನಮ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್? ಉತ್ತಮ ಜೋಡಿ ಬಹುಮತಿಯಾಗಿ ಗೆದ್ಕೊಂಡ್ರು. ಆದ್ರೆ ಆ ಜೋಡಿ ಒಬ್ರಿಗೊಬ್ರು ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವೆಲ್ರೂ ನೋಡ್ಬೇಕಾ?
ಎಲ್ರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನೀವು ಆದರ್ಶವಾಗಿರೋದ್ರಿಂದ ನಿಮ್ಮಿಬ್ರ ಮಧ್ಯೆ ಇರೋ ಅನ್ಯೂನ್ಯತೆ ಕೂಡ ತೋರಿಸ್ಬೇಕಲ್ವಾ? ಸರ್, ಒಂದ್ಸಲ ನಿಮ್ ಸ್ಟೈಲಲ್ಲಿ ಭಾಗ್ಯ ಅವ್ರಿಗೆ ಪ್ರಪೋಸ್ ಮಾಡೋದನ್ನ ಹೇಗಿರುತ್ತೆ ಅಂತ ನಾವು ನೋಡ್ಲೇಬೇಕು. ಪ್ಲೀಸ್ ಕಮ್. ಭಾಗ್ಯ, ನಾವು ಚಿಕ್ಕವರಿದ್ದಾಗಿಂದ ಎಷ್ಟೋ ಹೂಗಳನ್ನ ನೋಡಿರ್ತೀವಿ. ಆದ್ರೆ ಎಲ್ಲದಕ್ಕಿಂತ ಮಲ್ಲಿಗೆ ಹೂನ ಯಾಕೆ ಇಷ್ಟಪಡ್ತೀವಿ ಗೊತ್ತಾ? ಅವು ತುಂಬಾ ಶುದ್ಧವಾಗಿರುತ್ತೆ ಅಂತ. ಮುತ್ತನ್ನ ಯಾಕೆ ಇಷ್ಟಪಡ್ತೀವಿ ಗೊತ್ತಾ? ಅದಕ್ಕೆ ಯಾವ ರೀತಿ ಮಾಲಿನ್ಯನೂ ತಾಗದೆ ತಯಾರಾಗಿರುತ್ತೆ ಅಂತ. ನೀನು ಕೂಡ ಹಾಗೆ ಭಾಗ್ಯ. ಮಲ್ಲಿಗೆ ಹೂವಿನ ಹಾಗೆ ಶುದ್ಧವಾಗಿರೋಳು. ಒಂದು ಮುತ್ತಿನ ಹಾಗೆ ಕಲ್ಮಶ ಇಲ್ದಿರೋಳು. ಅದಕ್ಕೆ ನಿನ್ನನ್ನು ಯಾರೇ ನೋಡಿದ್ರೂ ಇಷ್ಟಪಡಬೇಕು ಅನ್ಸುತ್ತೆ, ಮನಸಾರೆ ಪ್ರೀತಿಸ್ಬೇಕು ಅನ್ಸುತ್ತೆ. ಶಾಶ್ವತವಾಗಿ ಜೊತೆಲಿರ್ಬೇಕು ಅನ್ಸುತ್ತೆ. ಶಾಶ್ವತವಾಗಿ ಜೊತೆಲಿರ್ತೀಯ, ಕಣ್ಣಲ್ಲಿಟ್ಕೊಂಡು ನೋಡ್ಕೋತೀನಿ. ನಿಮ್ಮಿಬ್ರ ಮಧ್ಯೆ ಪ್ರೀತಿ ಇರೋದನ್ನ ತೋರ್ಸೋದಕ್ಕೆ ಒಂದು ಡಾನ್ಸ್ ಪ್ಲೀಸ್.
ಜಾನು, ನಾವು ಕೂಡ ಡ್ಯಾನ್ಸ್ ಮಾಡೋಣವಾ? ಏನ್ ತಲೆ ಕೆಟ್ಟಿದ್ಯಾ? ನಿಮ್ಮಮ್ಮ ಏನಾದ್ರೂ ನೋಡಿದ್ರೆ ಅಷ್ಟೇ ನಮ್ ಕತೆ. ನನ್ನ ಅಂಡಮಾನ್ ನಿಕೋಬಾರ್ಗೆ ಕಳಿಸ್ಬಿಡ್ತಾರಷ್ಟೇ. ನಾನು ಮಾಮ್ ನೋಡ್ದೆ ಇರಾಗ ನೋಡ್ಕೋತೀನಿ ಬಿಡು. ಜಾನು, ಇವಾಗ ನಿನ್ನಿಂದ ನನ್ನನ್ನ ಯಾರು ಗುರ್ತಿಡಿಯಲ್ಲ. ಇದನ್ ತಗೋ, ಬಾ ಹೋಗೋಣ. ಬೇಡ ವಿವೇಕ್, ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ನಾನು ಇದೀನ್ ತಾನೆ, ಟ್ರಸ್ಟ್ ಮೀ, ಚೆನ್ನಾಗಿರುತ್ತೆ. ಪ್ಲೀಸ್ ಜಾನು, ಪ್ಲೀಸ್ ಪ್ಲೀಸ್, ಬಾ 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 ಬಾ, ಹೇಳು ಕಮಾನ್. ಸಂಜನಾ, ನಾವು ಕೂಡ ಡ್ಯಾನ್ಸ್ ಮಾಡೋಣವಾ? ಅಯ್ಯೋ, ನಮ್ಮಮ್ಮ ನೋಡಿದ್ರೆ ಅಷ್ಟೇ. ಆಮೇಲೆ ಇದನ್ನ ಹಾಕೊಂಡ್ರೆ ನಮ್ಮನ್ನ ಯಾರು ಗುರ್ಸಲ್ಲ ಸಂಜನಾ. ಸಿಕ್ಕಾಕೊಂಡ್ರೆ ಪರಿಸ್ಥಿತಿ ತುಂಬಾ ಹಾಳಾಗತ್ತೆ ಆಕಾಶ್. ಸಿಕ್ಕಾಕೊಳ್ಳದೆ ಇರೋದಿಕ್ಕೆ ಈ ಮಾಸ್ಕ್ಗಳು. ಲೆಟ್ಸ್ ಗೋ. ತಗೋ 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 ತಗೋ. ನಡಿ 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 ನಡಿ. ಎಕ್ಸ್ಕ್ಯೂಸ್ ಮೀ. Stop it! Stop it! Stop it.
madness.